ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಡಿಜಿಪಿ ಹುದ್ದೆಯಲ್ಲಿದ್ದಂತಹ ರಾಮಚಂದ್ರ ರಾವ್ ಇನ್ನು ಕೇವಲ ಕೆಲವೇ ತಿಂಗಳುಗಳ ಅಂತರದಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಬೇಕಾಗಿತ್ತು. ಆದರೆ ಸುಮಾರು ಒಂದೂವರೆ ನಿಮಿಷದಷ್ಟಿರುವಂತಹ ರಾಸಲೀಲೆಯ ವಿಡಿಯೋ ಈಗ ರಾಮಚಂದ್ರ ರಾವ್ ಜೀವನ ಚರಿತ್ರೆಯನ್ನು ಹಾಳು ಮಾಡಿದೆ. ಮಹಿಳೆಯ ಜೊತೆಗೆ ಕಚೇರಿಯಲ್ಲಿ ರಾಸಲೀಲೆ ಮಾಡಿರ್ತಕ್ಕಂತಹ ಕೇಸ್ನಲ್ಲಿ ಅವ್ರನ್ನ ಈಗ ಕೆಲಸದಿಂದ ಅಮಾನತುಗೊಳಿಸಲಾಗಿದೆ. ರಾಮಚಂದ್ರ ರಾವ್ ಕೇಸ್ನಿಂದ ಈಗ ಸರ್ಕಾರಕ್ಕೂ ಕೂಡ ಇಕ್ಕಟ್ಟು ಎದುರಾಗಿದೆ. ಬಿಜೆಪಿಯವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಬಿದ್ರೆ ಅರಸನು ಆಳಾಗಿ ಹೋಗ್ತಾನೆ, ಕೀಳಾಗಿ ಹೋಗ್ತಾನೆ ಅನ್ನೋ ಹಿರಿಯರ ಮಾತು ಸುಳ್ಳಾಗೋದಿಲ್ಲ. ಅದಕ್ಕೆ ಕಣ್ಣೆದುರೆಗಿರುವ ಲೇಟೆಸ್ಟ್ ಉದಾಹರಣೆ ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಯಂತಹ ಅತ್ಯುನ್ನತ ಹುದ್ದೆಯಲ್ಲಿದ್ದ ಡಾಕ್ಟರ್ ರಾಮಚಂದ್ರ ರಾವ್ ಮೈ ಮೇಲೆ ಖಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅನ್ನೋದನ್ನ ಮರೆತ್ರು. ಜನಸೇವೆಗೆ ಬಂದಿದ್ದೀನಿ ಅನ್ನೋದನ್ನೇ ಸೈಡಿಗಿಟ್ರು. ತನ್ನದೇ ಕಚೇರಿಯಲ್ಲಿ ಮಹಿಳೆಯನ್ನ ತಬ್ಕೊಂಡು ಮುದ್ದಾಡ್ತಾ ಕಿಲಕಿಲ ಅಂತ ನಗ್ತಾ ರಾಸಲೀಲೆಯನ್ನು ಶುರು ಹಚ್ಕೊಂಡ್ರು. ಯಾವಾಗ ನಿನ್ನೆ ಮಹಿಳೆಯ ಜೊತೆಗಿನ ರಾಸಲೀಲೆಯ ವಿಡಿಯೋ ರಾಜ್ಯಾದ್ಯಂತ ವೈರಲ್ ಆಯ್ತು. ಸರಕಾರಕ್ಕಾದ ಮುಜುಗರ ಅಷ್ಟಿಷ್ಟಲ್ಲ. ಹಾಗಾಗಿನೇ ರಾಸಲೀಲೆ ಬಗ್ಗೆ ಸಬೂಬು ಹೇಳೋದಕ್ಕೆ ಬಂದಿದ್ದ ರಾಮಚಂದ್ರ ರಾವ್ರನ್ನ ಮನೆ ಒಳಗೂ ಸೇರಿಸಿಕೊಳ್ಳದೆ ಗೃಹ ಸಚಿವ ಪರಮೇಶ್ವರ್ ಹೊರಗೆ ಕಳಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆಯೇ ಶಿಸ್ತು ಕ್ರಮ ಜರುಗಿಸೋದಾಗಿಯೂ ಹೇಳಿದ್ರು. ಈಗ ಹೇಳಿದಂತೆ ರಾಮಚಂದ್ರ ರಾವ್ರನ್ನ ಸರ್ಕಾರ ಮುಲಾಜಿಲ್ಲದೆ ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯವು ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರ ವಿಡಿಯೋ ಹಾಗೂ ಆಡಿಯೋ ಸಾರ್ವಜನಿಕ ವಲಯದಲ್ಲಿ ವೈರಲ್ ಆಗಿದೆ. ಈ ವರ್ತನೆಯು ಸರಕಾರಿ ನೌಕರರಿಗೆ ತಕ್ಕದ್ದಲ್ಲ ಮತ್ತು ಸರಕಾರಕ್ಕೆ ಮುಜುಗರ ಉಂಟು ಮಾಡುವಂತಿದೆ. ಇದರ ನಡವಳಿಕೆಯು ಅಖಿಲ ಭಾರತ ಸೇವೆಗಳ ನಡತೆ ನಿಯಮ 1968ರ ನಿಯಮ 3ರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಸರಕಾರಕ್ಕೆ ಮನವರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಅಮಾನತುಗೊಂಡ ಅವಧಿಯಲ್ಲಿ ಅಧಿಕಾರಿಗೆ ನಿಯಮಗಳ ಪ್ರಕಾರ ಮೂಲಭೂತ ಜೀವನ ವೆಚ್ಚಕ್ಕಾಗಿ ಸಂಬಳದ ಶೇಕಡವಾರು ನೀಡಲಾಗುವುದು. ಅಮಾನತ್ತಿನ ಅವಧಿಯಲ್ಲಿ ಅಧಿಕಾರಿಯು ಸರಕಾರದ ಅನುಮತಿಯಿಲ್ಲದೆ ಕೇಂದ್ರ ಕಚೇರಿಯನ್ನು ಬಿಟ್ಟು ಹೋಗುವಂತಿಲ್ಲ. ಸಿಎಂ ಸೂಚನೆ ಬೆನ್ನಲ್ಲೇ ಕರ್ನಾಟಕದ ಸರ್ಕಾರದ ಮನವಿಯಂತೆ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರವಾಗಿ ಸರ್ಕಾರದ ಕಾರ್ಯದರ್ಶಿ ಕೆವಿ ಅಶೋಕ ಅನ್ನೋರು ಆದೇಶ ಮಾಡಿದ್ದಾರೆ. ರಾಮಚಂದ್ರ ರಾವ್ ಅವರ ವಿಚಾರದಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಸರ್. ತನಿಖೆಗೆ ಆದೇಶ ಮಾಡಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸರ್, ಯಾರು ನೇಮಕ ಮಾಡ್ತೀವಿ ಸರ್ ತನಿಖೆಗೆ? ಇನ್ನೂ ಇಲ್ಲ, ಅದನ್ನ ಈಗ ಮಾಡ್ತೀವಿ. ತನಿಖೆ ಆದೇಶ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಅದೇನು ಕ್ರಮ ತಗೊಳ್ಬೇಕು ತಗೊಳ್ತೀವಿ. ಬರೀ 47 ಸೆಕೆಂಡ್ನ ವಿಡಿಯೋ, ಕೇವಲ 47 ಸೆಕೆಂಡಿನ ರಾಸಲೀಲೆ ವಿಡಿಯೋ ಡಿಜಿಪಿ ರಾಮಚಂದ್ರ ರಾವ್ ಅವರ 23 ವರ್ಷದ ಪೊಲೀಸ್ ಇಲಾಖೆಯ ಸಾಧನೆಗಳನ್ನೆಲ್ಲ ಸಮಾಧಿ ಮಾಡಿದೆ. ಬರೀ 47 ಸೆಕೆಂಡ್ನ ರಾಸಲೀಲೆ ವಿಡಿಯೋ 1993ರ ಐಪಿಎಸ್ ಬ್ಯಾಚ್ನ ಅಧಿಕಾರಿಯ ಬದುಕನ್ನೇ ಬೀದಿಗೆ ತಂದಿದೆ. ಯಾಕಂದ್ರೆ ರಾಮಚಂದ್ರ ರಾವ್ಗೆ ಬರೀ ಅಮಾನತ್ತು ಶಿಕ್ಷೆ ಸಾಲಲ್ಲ, ಬಂಧಿಸಿ ವಿಚಾರಣೆ ಮಾಡಬೇಕು ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹಿಸುತ್ತಿದ್ರೆ, ಇನ್ನೊಂದ್ ಕಡೆ ವಕೀಲ ನರೇಶ್ ಕುಮಾರ್ ಅನ್ನೋರು ರಾಜ್ಯ ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದಾರೆ. ಅಮಾನತ್ತೆಲ್ಲ ಶಿಕ್ಷೆ ಅಲ್ಲ, ಇರುವಂಥ ಅಧಿಕಾರಿಗಳಿಗೆ ಒಂದು ಮೆಸೇಜ್ ಹೋಗಬೇಕಾಗತ್ತೆ. ಇನ್ನು ಮುಂದೆ ಇಂಥದನ್ನ ಆಗದಿದ್ದ ಹಾಗೆ ಭಾಳ ದೊಡ್ಡ ಮೆಸೇಜನ್ನು ಅವರಿಗೆ ಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸರಿಯಾದಂಥ ಶಿಕ್ಷೆ ಕಾನೂನು ಕ್ರಮ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಒಬ್ರು ಡಿಜಿಪಿ ಆಗ್ಬಿಟ್ಟು ಅವರು ಓಯೋರಮ್ ಅನ್ಕೊಂಡ್ಬಿಟ್ಟಿದ್ದಾರೆ. ಡಿಜಿಪಿ ಆಫೀಸ್ ಆಗಿ ನಾಚಿಕೆ ಆಗಬೇಕು ಅವ್ರಿಗೆ. ಇಂಡಿಯನ್ ಫ್ಲಾಗ್ ಇದೆ, ಎದುರುಗಡೆ ಪೊಲೀಸ್ ಫ್ಲಾಗ್ ಇದೆ, ಅದಕ್ಕೆ ಯಾವ್ದು ಮರ್ಯಾದೆ ಇಲ್ದೇನೆ ಓಯೋರಮ್ ತರ ಅಲ್ಲಿ ಸರ್ಸ ಮಾಡ್ತಾ ಇದಾರೆ ಅವರು. ಅದು ಸೀನಿಯರ್ ಆಫೀಸರ್ ಆಗಿ ಹಿಂಗ್ ಮಾಡಿರೋದು. ಇದು ಬರೀ ಇಟ್ಸ್ ನಾಟ್ ಒಂದು ಸೆಕ್ಷುಯಲ್ ಸ್ಕ್ಯಾಂಡಲ್ ಅಲ್ಲ, ಇದು ಸಾಮಾನ್ಯ ಜನ ಮನಸ್ಥಿತಿ ಮೇಲೆ ಗದಪ್ರಹಾರ ಮಾಡ್ದಂಗಿದು. ದೂರು ದಾಖಲಾದ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ವಿಡಿಯೋ ವೈರಲ್ ಪ್ರಕರಣಕ್ಕೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಅಶ್ಲೀಲವಾಗಿ ನಡೆದುಕೊಂಡಿರೋ ವಿಡಿಯೋ ವೈರಲ್ ಬಗ್ಗೆ ಸಮಗ್ರ ವರದಿಯನ್ನು ಕೇಳಿದ್ದಾರೆ.
ಇನ್ನೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿಟಿವಿ ಕಡ್ಡಾಯ ಮಾಡುವಂತೇನು ಪತ್ರ ಬರೆದಿದ್ದಾರೆ. ಇದ್ರ ಬಗ್ಗೆ ನಮಗೇನು ಐಡಿಯಾ. ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂಥದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ನಲ್ಲಿ. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು. ನಿಮ್ ಸುಳಿವು ಏನಾದ್ರು ಇತ್ತಾ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ, ಗೊತ್ತಿಲ್ಲ ಆಗಿದ್ರೆ ನನಗೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಅಲ್ಲ, ಈ ತರ ಸುಳ್ಳು ಮಾಹಿತಿ ಹಬ್ಸ್ತಾ ಇದ್ರು. ನಿವೃತ್ತಿಗೆ ಕೆಲವೇ ತಿಂಗಳು ಬಾಕಿ ಇರುವಾಗಲೇ ರಾಸಲೀಲೆ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅಮಾನತ್ತು ಶಿಕ್ಷೆಗೆ ಒಳಗಾಗಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ನಿನ್ನೆ ರಾಮಚಂದ್ರ ರಾವ್ ಎಷ್ಟು ಗಲಿಬಿಲಿಯಾಗಿದ್ರು ಅಂದ್ರೆ ಕ್ಷಣಕ್ಕೊಂದು ಗೊಂದಲದ ಹೇಳಿಕೆ ಕೊಟ್ಟಿದ್ರು. ಒಂದ್ಸಲ 8 ವರ್ಷದ ಹಳೆ ವಿಡಿಯೋ ಬೆಳಗಾವಿ ಕಚೇರಿಯದ್ದು ಅಂದ್ರೆ, ಇನ್ನೊಂದ್ಸಲ ಇದೆಲ್ಲ ಫ್ಯಾಬ್ರಿಕೇಟೆಡ್ AI ವಿಡಿಯೋ ಅಂದಿದ್ರು. ಆದ್ರೆ ಡಿಜಿಪಿ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ ತನಿಖೆ ಮಾಡಿ ಅಂತ ಇನ್ನೂ ದೂರನ್ನೇ ದಾಖಲಿಸಿಲ್ಲ. ಹೀಗಾಗಿ 10 ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಈಗ ಕಾಡ್ತಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಈ ವೈರಲ್ ವಿಡಿಯೋದ ಕಾಮಪುರಾಣ ಷಡ್ಯಂತ್ರವೋ, ಹನಿ ಟ್ರ್ಯಾಪೋ, ಅಥವಾ ಅಲ್ಲಲ್ಲಿ ಮಾತಾಡ್ತಿರೋ ಥರ ದೌರ್ಜನ್ಯ ಮತ್ತು ಅಧಿಕಾರ ದುರ್ಬಳಕೆಯೋ? ಬೆಳಗಾವಿ ಕಚೇರಿ ವಿಡಿಯೋ ಅಂತ ಅಷ್ಟು ಸ್ಪಷ್ಟವಾಗಿ ಹೇಗೆ ಗೊತ್ತು? ಹೋಗ್ಲಿ, 8 ವರ್ಷದ ವಿಡಿಯೋ ಅಂತ ಗೊತ್ತಿದ್ರು ಇಷ್ಟು ದಿನ ಏಕೆ ಸುಮ್ಮನಿದ್ರು? IPS ರಾವ್ರಿಂದಲೇ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ಯಾ? ವಿಡಿಯೋ ವೈರಲ್ ಆಗಿ 2 ದಿನವಾದ್ರೂ ಏಕೆ ದೂರನ್ನ ದಾಖಲಿಸಿಲ್ಲ? ಹಾಗಿದ್ರೆ IPS ರಾಮಚಂದ್ರ ರಾವ್ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ರ, ಅಥವಾ ರಾಮಚಂದ್ರ ರಾವ್ ಅವರನ್ನ ಷಡ್ಯಂತ್ರ ಮಾಡಿ ಯಾರಾದ್ರೂ ಸಿಲುಕಿಸಿದ್ರ? ಇದಕ್ಕೆಲ್ಲ ರಾಮಚಂದ್ರ ರಾವ್ ಹತ್ತಿರಾನೂ ಉತ್ತರ ಸಿಕ್ಕಿಲ್ಲ. ರಾಸಲೀಲೆ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ ಸಾಹೇಬ್ರು. ಹೀಗಾಗಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣ ಕಂದಾಯ ಗುಪ್ತಚರ ನಿರ್ದೇಶನಾಲಯದಿಂದಲೂ ಶಾಕಿಂಗ್ ಸುದ್ದಿ ಸಿಕ್ಕಿದೆ. ಅದು ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿನಲ್ಲಿ. ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರನ್ನ ಮಾರ್ಚ್ 2025ರಲ್ಲಿ ಬಂಧಿಸಲಾಗಿತ್ತು. ಅಂದ ಹಾಗೆ ನಟಿ ರನ್ಯಾ ರಾವ್ ಅವರ ಸಾಕು ತಂದೆಯೇ ಈ ಡಾಕ್ಟರ್ ಕೆ ರಾಮಚಂದ್ರ ರಾವ್. ಇದೇ ರಾಮಚಂದ್ರ ರಾವ್ DGP ಆಗಿದ್ರು ಅಂತ ಪ್ರೋಟೋಕಾಲ್ ಬಳಸಿ ರನ್ಯಾ ರಾವ್ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ರು. ವಿದೇಶದಿಂದ ತರ್ತಿದ್ದ ಸ್ಮಗ್ಲಿಂಗ್ ಚಿನ್ನವನ್ನ ಏರ್ಪೋರ್ಟ್ನಿಂದ ಪ್ರೋಟೋಕಾಲ್ ಬಳಸಿ ಹೊರಗೆ ತರ್ತಿದ್ದ ಆರೋಪನೂ ಇತ್ತು. ರನ್ಯಾ ರಾವ್ಗೆ ಸಹಕರಿಸಿದ್ದ ಕೇಸ್ನಲ್ಲಿ ರಾಮಚಂದ್ರ ರಾವ್ ಅವರನ್ನ ಕಳೆದ ವರ್ಷ ಸರ್ಕಾರ ಸಸ್ಪೆಂಡ್ ಕೂಡ ಮಾಡಿತ್ತು. ಆಮೇಲೆ ಸರಕಾರದ ಕೃಪೆಯಿಂದ ಮತ್ತೆ DGP ಆಗಿ ರಾಮಚಂದ್ರ ರಾವ್ ನೇಮಕವಾಗಿದ್ರು. ಆದ್ರೀಗ ರಾಸಲೀಲೆ ಕೇಸ್ ಬೆನ್ನಲ್ಲೇ ರನ್ಯಾ ರಾವ್ ಕೇಸ್ಗೂ ಸಹ ಜೀವ ಬಂದಿತ್ತು. ಕಂದಾಯ ಗುಪ್ತಚರ ನಿರ್ದೇಶನಾಲಯದಿಂದ ನೋಟಿಸ್ ಜಾರಿಯಾಗಿದೆ. ರನ್ಯಾ ರಾವ್ ಚಿನ್ನ ಸಾಗಣೆ ಕೇಸ್ನಲ್ಲಿ ವಿಚಾರಣೆಗೆ ಬರಲು ನೋಟಿಸ್ ನೀಡಲಾಗಿದ್ದು, ಸರಕಾರಿ ವಾಹನ ದುರ್ಬಳಕೆ ಆರೋಪದಡಿ ಚಾರ್ಜ್ ಮೆಮೊ ಕೂಡ ರಾಮಚಂದ್ರ ರಾವ್ ಮೇಲಾಗಿದೆ. ಒಂದ್ ಕಡೆ ರಾಸಲೀಲೆ ಕೇಸ್, ಇನ್ನೊಂದ್ ಕಡೆ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ರಾಮಚಂದ್ರ ರಾವ್ಗೂ ವಿಚಾರಣೆ ಬಿಸಿ ತಟ್ಟಿದೆ. ಇದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಇಲಾಖೆಯಲ್ಲಿ ಈ ಥರ ಆಗ್ತಿದೆ. ಬಿಜೆಪಿ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ರೆ DK ಸುರೇಶ್ ರಾಮಚಂದ್ರ ರಾವ್ ಪರಮೇಶ್ವರ್ ಆತ್ಮೀಯರು ಅಂದಿದ್ದಾರೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಂಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಹಂಗಂತಾರೆ. ದಯವಿಟ್ಟು ನಿಮ್ಮಿಂದ ಸಾಧ್ಯ ಆದರೆ ಇಲಾಖೆಯನ್ನು ನಿರ್ವಹಣೆ ಮಾಡಿ, ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು, ನಿಮಗೇನು ಮಿನಿಸ್ಟ್ರಿ ಇರಬೇಕಲ್ವಾ? ನಿಮಗೆ ಹಿಂದೆ ಮುಂದೆ ಪೈಲಟ್ ಬೇಕು, ಎಸ್ಕಾರ್ಟ್ ಬೇಕು ಅಷ್ಟೇ ಅಲ್ವಾ? ವಿತೌಟ್ ಪೋರ್ಟ್ಫೋಲಿಯೋ ಮಿನಿಸ್ಟರ್ ಆಗಿ ನೀವು. ವಿತೌಟ್ ಪೋರ್ಟ್ಫೋಲಿಯೋ ನಿಮಗೆ ಎಸ್ಕಾರ್ಟ್ ಇರುತ್ತೆ, ಪೈಲಟ್ ಇರುತ್ತೆ, ಪೊಲೀಸ್ ಆಫೀಸರ್ ಬಂದು ಸಲ್ಯೂಟ್ ಹೊಡಿತಾರೆ. ರಾಸಲೀಲೆ ಕೇಸ್ಗೂ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ರಾಮಚಂದ್ರ ರಾವ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರ ಅನ್ನೋದಕ್ಕೆ ಕ್ಲಾರಿಟಿ ಇಲ್ಲ. ಆದ್ರೆ 2 ಪ್ರಕರಣದಲ್ಲೂ ಸಿಲುಕಿರುವ ರಾಮಚಂದ್ರ ರಾವ್ರಿಂದ ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, News 18.